ವೀಕ್ಷಕರೇ, ರಾಜ್ಯದಲ್ಲಿ ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಪಿಂಚಣಿ ಹಣ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ, ಅವರು ಏನು ಮಾಡಬೇಕು, ಪಿಂಚಣಿ ಹಣ ಬರಬೇಕು ಅಂತ ಅಂದರೆ ಅದನ್ನು ತಿಳಿಸ್ಕೊಡ್ತೇನೆ. ಎರಡನೆಯದಾಗಿ, ಈ ಒಂದು ಮೇ ತಿಂಗಳ ಪಿಂಚಣಿ ಹಣ ನಿಮಗೆ ಯಾವಾಗ ಜಮಾ ಆಗುತ್ತೆ ಅಂತ ತಿಳಿಸ್ತೀನಿ. ಇನ್ನು ಮೂರನೆಯ ವಿಚಾರ ಏನು ಅಂತ ಅಂದರೆ, ಮೇ ತಿಂಗಳಲ್ಲಿ ಯಾರಿಗೆ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಸರ್ಕಾರದ ಯಾವುದೇ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರಬಹುದು. ಅದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಆಗಿರಬಹುದು, ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು, ವಿಧವಾ ಪಿಂಚಣಿ ಆಗಿರಬಹುದು, ಅಂಗವಿಕಲ ಪಿಂಚಣಿ ಆಗಿರಬಹುದು, ಯಾವುದೇ ಆಗಿರಬಹುದು. ಇಂಥವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ 2-3 ತಿಂಗಳಿಂದ ಇನ್ನು ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಆ ರೀತಿ ಯಾರಿಗೆಲ್ಲ ಸ್ಟಾಪ್ ಆಗಿದೆ ಅವರು ಈ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ವೀಕ್ಷಕರೇ. ಮೊದಲನೆಯದಾಗಿ ನಿಮಗೆ ಒಂದು ಆರ್ಡರ್ ಕಾಪಿ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಆ ಒಂದು ನಂಬರನ್ನು ಹಾಕಿಬಿಟ್ಟು, ಅಂದರೆ RD ನಂಬರ್ ಇರುತ್ತೆ, ಅದನ್ನು ಹಾಕಿಬಿಟ್ಟು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು. ಅದರಲ್ಲಿ ಆ್ಯಕ್ಟಿವ್ ಅಥವಾ ರನ್ನಿಂಗ್ ಅಂತ ಇತ್ತು ಅಂದರೆ ಮಾತ್ರ ನಿಮಗೆ ಪಿಂಚಣಿ ಹಣ ಅನ್ನುವಂಥದ್ದು ಸಿಗುತ್ತೆ. ಒಂದು ವೇಳೆ ಕ್ಯಾನ್ಸಲ್ ಅಥವಾ ಡಿಆಕ್ಟಿವೇಟ್ ಅಂತ ಏನಾದರೂ ಇತ್ತು ಅಂತ ಅಂದರೆ ನಿಮಗೆ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇರಲ್ಲ. ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅಲ್ವಾ, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋವಂಥದ್ದು ಚೆಕ್ ಮಾಡ್ಕೊಳ್ಳಿ. NPCI ಲಿಂಕ್ ಆಗಿರಬೇಕು. ಮತ್ತು ಈ ಒಂದು ನಿಮ್ಮ ಬಳಿ 2-3 ಬ್ಯಾಂಕ್ ಅಕೌಂಟ್ಗಳು ಇತ್ತು ಅಂತ ಅಂದರೆ ಅದರಲ್ಲೂ ಕೂಡ DBTಗೆ ಲಿಂಕ್ ಆಗಿರುವಂಥದ್ದು ಅಂತಂದರೆ NPCI ಲಿಂಕ್ ಆಗಿರುವಂಥದ್ದಕ್ಕೆ ಮಾತ್ರ ಪಿಂಚಣಿ ಹಣ ಅನ್ನುವಂಥದ್ದು ಬರೋ ಅಂಥದ್ದು, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಅಂಗವಿಕಲರು ಯಾರಿರ್ತಾರೆ ಅವರಿಗೆ ಒಂದು ಪಾಸ್ಬುಕ್ ಇರುತ್ತೆ, UDID ಕಾರ್ಡ್ ಡಿಜಿಟಲ್ ಆಗಿ ಕೊಡ್ತಾರೆ, ಅದನ್ನು ಕೂಡ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಏನು ನೋಡ್ಕೋಬೇಕು ಅಂತ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಅನ್ನುವಂಥದ್ದು ಕರೆಕ್ಟಾಗಿ ಸೇಮ್ ಇರಬೇಕಾಗಿ ಇರುತ್ತೆ. ಈ ಕಾರಣಗಳಿಂದ ನಿಮಗೆ ಹಣ ಬರುವಂಥದ್ದು ಸ್ಟಾಪ್ ಆಗಿರುತ್ತೆ. ಹಾಗಾಗಿ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ, ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಇನ್ನು ನಂತರದ ಮಾಹಿತಿ ಏನು ಅಂತ ಅಂದರೆ, ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಂತ. ಮೇ ತಿಂಗಳ ಪಿಂಚಣಿ ಹಣ ನೀವು ಯಾವುದೇ ರೀತಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರಲಿ, ವಿಧವಾ ಪಿಂಚಣಿ, ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಯಾವುದೇ ಆಗಿರಲಿ, ಈ ಒಂದು ಮೇ ತಿಂಗಳಲ್ಲಿ ಯಾವಾಗ ಪಿಂಚಣಿ ಹಣ ಬರುತ್ತೆ ಅಂತ ಅಂದರೆ ಮೇ 10ರಿಂದ 22ನೇ ತಾರೀಕಿನ ಒಳಗಡೆ ನಿಮಗೆ ಈ ಒಂದು ಪಿಂಚಣಿ ಹಣ ಅನ್ನುವಂಥದ್ದು ಸಿಗ್ತಾ ಇರೋವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ವಿಚಾರ ಏನು ಅಂತ ಅಂದರೆ ಸ್ನೇಹಿತರೆ, ಈ ತಿಂಗಳಾದರೂ ಡಬಲ್ ಪಿಂಚಣಿ ಹಣ ಯಾರಿಗೆಲ್ಲ ಬರ್ತಾ ಇದೆ ಅಂತ ನೋಡುವಂಥದ್ದಾದರೆ ನೋಡಿ, ಏಪ್ರಿಲ್ ತಿಂಗಳು ಆಗೋಗಿದೆ. ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಒಂದಷ್ಟು ಜನಕ್ಕೆ ಬಂದಿರುವಂಥದ್ದು ನಿಜವಾಗ್ಲೂ ಬರ್ತಾ ಇದೆ. ಯಾರಿಗೆಲ್ಲ ಬಂದಿರಲ್ಲ ನೋಡಿ ಅಂಥವರಿಗೆ ಮಾತ್ರ ಮೇ ಅಲ್ಲಿ ಏಪ್ರಿಲ್ ತಿಂಗಳದು ಮತ್ತು ಮೇ ತಿಂಗಳ ಹಣ ಅನ್ನುವಂಥದ್ದು ಸೇರಿ ಡಬಲ್ ಪಿಂಚಣಿ ಅನ್ನುವಂಥದ್ದು ಬರುತ್ತೆ ವೀಕ್ಷಕರೇ. ನಿಮಗೆ ಏನಾದರೂ ಪಿಂಚಣಿ ಹಣದ ಬಗ್ಗೆ ಡೌಟ್ ಸಿಕ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡಿ ನಿಮ್ಮ ಒಂದು ಆನ್ಸರನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.